Hello everyone, this video is from my son's second birthday. So let's prepare mango cheesecake in a healthier version without adding any extra refined sugar in it. ಇದನ್ನು ಮಾಡೋಕೆ ಒಂದು ಬ್ಲೆಂಡರ್ ಜಾರ್ ಒಳಗೆ 10 ಮ್ಯಾರಿಗೋಲ್ಡ್ ಬಿಸ್ಕಿಟ್ ಹಾಕ್ಕೊಂಡೀನಿ. ಇದು ಬ್ಯಾಡ್ ಅಂದ್ರೆ ನೀವು ನ್ಯೂಟ್ರಿ ಚಾಯ್ಸ್ ಬಿಸ್ಕಿಟ್ ಹಾಕೋಬೋದು. ಇನ್ನೂ ಹೆಲ್ದಿಯರ್ ವರ್ಷನ್ ಬೇಕಂದ್ರೆ ಡ್ರೈ ಫ್ರೂಟ್ಸ್ ಪೌಡರ್ ರೋಸ್ಟೆಡ್ ಇರುತ್ತಲ್ಲ ಅದನ್ನು ಆ್ಯಡ್ ಮಾಡ್ಕೋಬೋದು. ಇದನ್ನೆಲ್ಲ ಒಂದು ಫೈನ್ ಪೌಡರ್ ಆಗಿ ರೆಡಿ ಮಾಡಿಕೊಂಡು ಒಂದು ಬೌಲ್ ಒಳಗೆ ಹಾಕ್ಕೊಂಡು ಸ್ಟೋರ್ ಬಾಟ್ ಬಟರ್ನ ಮೆಲ್ಟ್ ಮಾಡಿ ಇದ್ರೊಳಗೆ ಹಾಕಿ ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ಅದೊಂದು ಮಿಕ್ಸ್ಚರ್ ರೆಡಿ ಆದಮೇಲೆ ಒಂದು ಕೇಕ್ ಟಿನ್ ತೊಗೊಂಡು ಅದಕ್ಕೆ ಬಟರ್ ಪೇಪರ್ ಹಾಕಿ ನೀವೇನು ಮಿಕ್ಸ್ಚರ್ ರೆಡಿ ಮಾಡ್ಕೊಂಡಿರ್ತೀರಿ ಅದನ್ನೆಲ್ಲನೂ ಒಂದು ಥಿನ್ ಲೇಯರ್ ಆಗಿ ಸ್ಪ್ರೆಡ್ ಮಾಡ್ಕೋಬೇಕು. ಪ್ರಾಪರ್ಲಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಿ ಆದಮೇಲೆ ಈ ಸ್ಪ್ರೆಡ್ ಮಾಡ್ಕೊಂಡಿರೋದು ಏನು ಇದಿರ್ತಲ್ಲ ಕೇಕ್ ಟಿನ್ನ ಇದನ್ನು ನೀವು ರೆಫ್ರಿಜರೇಟ್ರ್ ಒಳಗೆ ಸೆಟ್ ಆಗೋಕೆ ಒಂದು 30 ಮಿನಿಟ್ಸ್ ಇಟ್ಕೋಬೇಕು. ಆವಾಗ ಇದು ಒಂದು ಥಿಕ್ ಬೇಸ್ ರೆಡಿ ಆಗ್ತೈತಿ. ಸೊ ಇವಾಗ ಫಸ್ಟ್ ಲೇಯರ್ ಆದಮೇಲೆ ನೆಕ್ಸ್ಟ್ ಲೇಯರ್ ರೆಡಿ ಮಾಡ್ಕೊಳ್ಳೋಕೆ ಒಂದು ಮಿಕ್ಸರ್ ಜಾರ್ ಒಳಗೆ 100 ಗ್ರಾಮ್ ಪನ್ನೀರ್ ಹಾಕೋಬೇಕು. 1 ಬೌಲ್ ಹಂಕರ್ಡ್ ಮನೆಯೊಳಗಿರೋ ನಾರ್ಮಲ್ ಮೊಸರನ್ನ ಎಕ್ಸ್ಟ್ರಾ ವಾಟ್ರ್ ಡ್ರೈನ್ ಮಾಡಿ ಗಟ್ಟಿ ಮೊಸರು ಹಾಕೋಬೇಕು. ಆಮೇಲೆ 2 ಟೇಬಲ್ ಸ್ಪೂನ್ ಹನಿ ಎಕ್ಸ್ಟ್ರಾ ಸ್ವೀಟ್ನೆಸ್ಸಿಗೆ ನಾನು ಆ್ಯಡ್ ಮಾಡ್ಕೊಳತ್ತೀನಿ. ಇದನ್ನು ಪ್ರಾಪರಾಗಿ ಬ್ಲೆಂಡ್ ಮಾಡಿಕೊಂಡು ಇವಾಗ ಒಂದು ಕ್ರೀಮಿ ಪೇಸ್ಟ್ ರೆಡಿ ಆಗ್ತೈತಿ. ಸೊ ಇದನ್ನು ನಾವು ಏನು ಫಸ್ಟ್ ಲೇಯರ್ ರೆಡಿ ಮಾಡ್ಕೊಂಡಿರ್ತೀವಿ ಅದ್ರ ಮೇಲೆ ಹಾಕಿ ಪ್ರಾಪರಾಗಿ ಇವನ್ಲಿ ಸ್ಪ್ರೆಡ್ ಮಾಡ್ಕೋಬೇಕು ಎಲ್ಲ ಕಡೆನೂ. ಈ ಬೇಸ್ ರೆಡಿ ಆದಮೇಲೆ ಇದನ್ನು ಕೂಡ ಫ್ರಿಜ್ ಒಳಗೆ ಇಟ್ಕೊಂಡು 30 ಮಿನಿಟ್ಸ್ ಸೆಟ್ ಆಗಕ್ಕೆ ಬಿಡಬೇಕು. ಈ ಲೇಯರ್ ಒಳಗೆ ನಾವು ಪನ್ನೀರ್ ಮತ್ತು ಹಂಕರ್ಡ್ ಯೂಸ್ ಮಾಡಿರೋದ್ರಿಂದ ಇದು ಹೈ ಇನ್ ಪ್ರೋಟೀನ್ ಇರ್ತೈತಿ. ಸೊ ನೀವು ಇದನ್ನು ಆ್ಯಸ್ ಅ ಬ್ರೇಕ್ಫಾಸ್ಟ್ ರೆಸಿಪಿ ಅಂತ ಒಂದು ಲಂಚ್ ಬಾಕ್ಸ್ ಒಳಗೆ ಪರ್ ಪರ್ಸನ್ ರೆಡಿ ಮಾಡ್ಕೊಂಡು ಈಸಿಲಿ ತಿನ್ಬೋದು. ಈಗ ಥರ್ಡ್ ಲೇಯರ್ ರೆಡಿ ಮಾಡ್ಕೊಳಕ್ಕೆ ಮ್ಯಾಂಗೋ ಪಲ್ಪ್ ಬೇಕಾಗ್ತೈತಿ. ಸೊ ನಿಮ್ಮ ಚಾಯ್ಸ್ ಆಫ್ ಮ್ಯಾಂಗೋನ ತೊಗೊಳ್ಳೋದು, ಯಾವುದು ಸ್ವೀಟ್ನೆಸ್ ಇರೋದು ಇಲ್ಲದೇ ಇರೋದು. ಜಾಸ್ತಿ ಸ್ವೀಟ್ನೆಸ್ ಇರೋ ಮ್ಯಾಂಗೋ ಇದ್ರೆ ಇನ್ನೂ ಟೇಸ್ಟ್ ಎನ್ಹ್ಯಾನ್ಸ್ ಆಗ್ತೈತಿ. ಸೊ ನೀವು ಅದ್ರದ್ದು ಎಲ್ಲ ಪಲ್ಪನ್ನ ರಿಮೂವ್ ಮಾಡಿಕೊಂಡು ಒಂದು 2 ಅಥವಾ 3 ಮ್ಯಾಂಗೋಸ್ ಯೂಸ್ ಮಾಡ್ಕೋಬೋದು. ಕ್ವಾಂಟಿಟಿ ಮೇಲೆ ಡಿಪೆಂಡ್. ಅದನ್ನು ಒಂದು ಬ್ಲೆಂಡರ್ ಜಾರ್ ಒಳಗೆ ಹಾಕ್ಕೊಂಡು ಪೈನ್ ಪೇಸ್ಟ್ ರೆಡಿ ಮಾಡ್ಕೋಬೇಕು. ಈ ರೆಡಿ ಆಗಿರೋ ಪೈನ್ ಪೇಸ್ಟ್ನ ನೀವು ಏನು 2 ಲೇಯರ್ ರೆಡಿ ಮಾಡ್ಕೊಂಡಿರ್ತೀರಿ ಅದ್ರ ಮೇಲೆ ಹಾಕಿ ಪ್ರಾಪರಾಗಿ ಸ್ಪ್ರೆಡ್ ಮಾಡಿಕೊಂಡು 1 ಅವರ್ ಅಥವಾ 2 ಅವರ್ ನಿಮಗೆ ಎಷ್ಟು ಟೈಮ್ ಇರ್ತೈತಿ ಅಷ್ಟು ಅದನ್ನು ರೆಫ್ರಿಜರೇಟ್ರ್ ಒಳಗೆ ಇಟ್ಟು ಸೆಟ್ ಮಾಡ್ಕೋಬೇಕು. ಆವಾಗ ಪ್ರಾಪರ್ ರಿಮೂವ್ ಮಾಡ್ಕೊಂಡ್ರೆ ನಿಮ್ಮ ಮ್ಯಾಂಗೋ ಚೀಸ್ ಕೇಕ್ ರೆಡಿ ಆಗಿರ್ತೈತಿ. ಸೊ ಇದಕ್ಕೆ ಓಪನ್ ಬೇಸ್ ಕೇಕ್ ಟಿನ್ ಬರ್ತೈತಿ, ಅದನ್ನು ಯೂಸ್ ಮಾಡ್ಕೊಂಡ್ರೆ ಇನ್ನೂ ಈಸಿ ಆಗ್ತೈತಿ. ಅದಿಲ್ಲ ಅಂದರೆ ನೀವು ಲಂಚ್ ಬಾಕ್ಸ್ ಒಳಗೂ ರೆಡಿ ಮಾಡ್ಕೋಬೋದು ಅಥವಾ ಇದಕ್ಕನ್ನು ಪ್ರಾಪರ್ ಬಟರ್ ಪೇಪರ್ ಹಾಕಿ ಯೂಸ್ ಮಾಡ್ಕೋಬೋದು. ಸೊ ಇದು ಇನ್ನೂ ಚಲೋ ಕಾಣಬೇಕಂತ ನಾನು ಇದ್ರ ಮೇಲೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲ ಆ್ಯಡ್ ಮಾಡ್ಕೊಂಡೀನಿ. ಆ್ಯಂಡ್ ಮೈ ಸನ್ ಲವ್ ದಿಸ್ ಕೇಕ್ ಆನ್ ಹಿಸ್ ಬರ್ತ್ಡೇ. ಸೊ ಪ್ಲೀಸ್ ಡೂ ಟ್ರೈ ರೆಸಿಪಿ, ಮಸ್ಟ್ ಟ್ರೈ ರೆಸಿಪಿ. ಮ್ಯಾಂಗೋ ಸೀಸನ್ ಮುಗಿಯೋದ್ರೊಳಗೆ ಒಂದು ಸತಿ ಇದನ್ನು ಟ್ರೈ ಮಾಡಿರಿ. ಪ್ಲೀಸ್ ಡೂ ಲೈಕ್, ಶೇರ್, ಸಬ್ಸ್ಕ್ರೈಬ್ ಟು ಮೈ